ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಸಮಾಜ ವಿಜ್ಞಾನ ಇತಿಹಾಸ ಸ್ಪರ್ಧಾಕಾಂಕ್ಷಿಗಳಿಗಾಗಿ, ಶಿಕ್ಷಣಾರ್ಥಿಗಳಿಗಾಗಿ, ಜ್ಞಾನಾಕಾಂಕ್ಷಿಗಳಿಗಾಗಿ ತಮಗಾಗಿ ಸ್ವಾಗತ. ಇಂದು ನಾವು ದ್ವಿತೀಯ ಆಂಗ್ಲೋ ಮೈಸೂರು ಕದನದ ಬಗ್ಗೆ ನೋಡ್ಕೊಂಡವ. 1780ರಿಂದ 84ರ ಅವಧಿಯಲ್ಲಿ ಈ ಕದನ ನಡೆಯಿತು. ಇದರ ಕಾಲಾವಧಿ ಪ್ರಮುಖ ವಿರೋಧಿಗಳು ಯಾರಪ್ಪ ಅಂದ್ರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಆಗಿದ್ದ. ಇದಕ್ಕೆ ಕಾರಣಗಳೇನಪ್ಪ ಅಂದರೆ ಮದ್ರಾಸ್ ಒಪ್ಪಂದದ ಉಲ್ಲಂಘನೆ, 1771ರಲ್ಲಿ ಮರಾಠರು ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯ ಮಾಡಲಿಲ್ಲ ಅಂಥೇಳಿ. ಹಾಗಾಗಿ ಫ್ರೆಂಚರ ವಶದಲ್ಲಿದ್ದ ಮಾಹೆ ಬಂದರನ್ನು ಹೈದರ್ ಅಲಿ ಆಶ್ರಯದಲ್ಲಿತ್ತು ಬ್ರಿಟಿಷರು ಪಡೆದುಕೊಂಡರು. ಮುಖ್ಯ ಕದನಗಳೇನಪ್ಪ ಅಂದರೆ, ಒಂದು ಮಯೂರ ಕದನ 1780ರಲ್ಲಿ ಟಿಪ್ಪು ಸುಲ್ತಾನ್ ಕರ್ನಲ್ ಬೇಯ್ಲಿಯನ್ನು ಸೋಲಿಸಿ ಸೆರೆ ಹಿಡಿದನು. ಇನ್ನೊಂದು ಕದನ ಯಾರಪ್ಪ ಅಂದರೆ 1781ರಲ್ಲಿ ಸರ್ ಜಾನ್ ಐರ್ಕೂಟ್ ಯುದ್ಧ. ಹೈದರ್ ಅಲಿಯ ಮರಣ 1782 ಡಿಸೆಂಬರ್ 1782 ಚಿತ್ತೋರ್ ಬಳಿ. ಯುದ್ಧದ ಅಂತ್ಯ ಮಂಗಳೂರು ಒಪ್ಪಂದ ಮುಖಾಂತರ ಆಯಿತು. ಹಾಗೂ ಯುದ್ಧ ಪರಸ್ಪರ ವಾಪಸ್ ಮಾಡಿದರು. ಈಗ ತೃತೀಯ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792, ಕಾಲಾವಧಿ 1790ರಿಂದ 1792. ಪ್ರಮುಖ ವಿರೋಧಿಗಳು ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಕಾರಣ ಬ್ರಿಟಿಷರು ಮತ್ತು ರಾಷ್ಟ್ರ ತಿರುವಾಂಕೂರು ಸಾಮ್ರಾಜ್ಯದ ಮೇಲೆ ಟಿಪ್ಪು 1789ರಲ್ಲಿ ದಾಳಿ ಮಾಡಿದನು. ಇದರಿಂದ ಇದು ನಡೆಯಿತು. ಬ್ರಿಟಿಷರ ಒಕ್ಕೂಟ, ಬ್ರಿಟಿಷರು ಮತ್ತು ಮರಾಠರು ಮತ್ತು ನಿಜಾಮ ಸೇರಿಕೊಂಡಿದ್ದರು. ಯುದ್ಧದ ಅಂತ್ಯ ಶ್ರೀರಂಗಪಟ್ಟಣ ಒಪ್ಪಂದ ಪ್ರಕಾರ ಆಯಿತು 1792. ಒಪ್ಪಂದ ಮುಖ್ಯ ನಿಯಮಗಳೇನಪ್ಪ ಅಂದರೆ, ಟಿಪ್ಪು ತನ್ನ ಅರ್ಧದಷ್ಟು ರಾಜ್ಯವನ್ನು ಬಿಟ್ಟುಕೊಡಬೇಕು. ಬ್ರಿಟಿಷರಿಗೆ ಬಾರಾಮಹಲ್, ದಿಂಡಿಗಲ್, ಮಲಬಾರ್ ಪ್ರದೇಶಗಳು 3.3 ಕೋಟಿ ರೂಪಾಯಿ ಹಣ ಪಾವತಿಸಬೇಕು. ಹಣ ಪಾವತಿಸುವವರಿಗೆ ತನ್ನ 2 ಮಕ್ಕಳನ್ನು ಒತ್ತಿಯಾಳಗಳಾಗಿ ಇಡಬೇಕಾಯಿತು. ಮೊದಲನೇ ಹೆಸರು ಅಬ್ದುಲ್ಲಾ, ಇನ್ನೊಬ್ಬರು ಬಾಲಿ, ಇನ್ನೊಬ್ಬರು ಮೊಯ್ಜುದ್ದೀನ್. 4ನೇ ಆಂಗ್ಲೋ ಮೈಸೂರು ಯುದ್ಧ ಮೇ 4, 1799. ಪ್ರಮುಖ ವಿರೋಧಿಗಳು ಯಾರಪ್ಪ ಅಂದರೆ ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷರು ಒಕ್ಕೂಟ, ಬ್ರಿಟಿಷರು ಮತ್ತು ನಿಜಾಮ ಮತ್ತು ಮರಾಠರು. ಯುದ್ಧಕ್ಕೆ ಕಾರಣಗಳೇನಪ್ಪ ಅಂದರೆ, ಸಹಾಯಕ ಸೇನಾ ಪದ್ಧತಿ ಒಪ್ಪಿಕೊಳ್ಳಲು ಟಿಪ್ಪು ನಿರಾಕರಿಸಿದನು. ಫ್ರೆಂಚರೊಂದಿಗೆ ನಿಕಟ ಸಂಬಂಧ, ನೆಪೋಲಿಯನ್ನರಿಗೆ ಸಹಾಯ ಯೋಜನೆ ಪತ್ರ ಬರೆದನು. ಶ್ರೀರಂಗಪಟ್ಟಣದಲ್ಲಿ ಜಾಕೋಬಿನ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿದನು. ಸ್ವಾತಂತ್ರ್ಯ ವೃಕ್ಷ ನೆಟ್ಟನು. ಮುಖ್ಯ ಘಟನೆ, ಜನರಲ್ ಹ್ಯಾರಿಸ್ ಮತ್ತು ಆರ್ಥರ್ ವೆಲ್ಲಸ್ಲಿ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆ ದಾಳಿ. ಮೇ 4, 1799 ಶ್ರೀರಂಗಪಟ್ಟಣದ ಕೋಣೆಯನ್ನು ರಕ್ಷಿಸುವಾಗ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದನು. ನಿರ್ದಿಷ್ಟ ಒಪ್ಪಂದ ಇಲ್ಲ. ಟಿಪ್ಪುವಿಗೆ ಮರಣದೊಂದಿಗೆ ಯುದ್ಧ ಕೊನೆಗೊಂಡಿತು. ಯುದ್ಧದ ಮೇಲೆ ಕರ್ನಾಟಕದಲ್ಲಾದಂಥ ಪ್ರಭಾವ ಏನಪ್ಪ ಅಂದರೆ, ಒಡೆಯರ್ ರಾಜವಂಶಕ್ಕೆ ಮರುಸ್ಥಾಪನೆ, ಬಾಲಕ 3ನೇ ಕೃಷ್ಣದ ಒಡೆಯರ್ ಪಟ್ಟ ಕಟ್ಟಲಾಯಿತು. ಪ್ರಾಂತ್ಯಗಳ ಹಂಚಿಕೆ, ಕೊಯಮತ್ತೂರು, ಕೆನರಾ, ಉತ್ತರ ಕನ್ನಡ ಜಿಲ್ಲೆ, ಶ್ರೀರಂಗಪಟ್ಟಣ ಬ್ರಿಟಿಷರಿಗೆ, ಬಳ್ಳಾರಿ, ಕಡಪ, ಕರ್ನೂಲು ನಿಜಾಮನಿಗೆ. ದಿವಾನ್ ಪೂರ್ಣಯ್ಯ ಮೈಸೂರಿನ ಪ್ರಥಮ ದಿವಾನನಾದನು. ಧನ್ಯವಾದಗಳು. ನಿಮ್ಮ ಕಡೆ ಸೇವೆ ಇಟ್ಕೊಳ್ಳಿ. ಉಪಯೋಗಕ್ಕೆ ಬಂದೇ ಬರುತ್ತೆ. ನೀವು ಪರೀಕ್ಷೆ ಬರೆಯೋ ಬಗ್ಗೆ ಏನಾದರೂ ಉಪಯೋಗ ಬಂದಾದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.